ವಾಟ್ ಇಸ್ ಸ್ಟಾಕ್ ಮಾರ್ಕೆಟ್? ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರೆ ಈಗ ಯಾವುದೇ ಒಂದು ಬಿಸ್ನೆಸ್ ಅನ್ನ ಬಿಸ್ನೆಸ್ಗೆ ಬೇಕಾಗಿರೋದು ಕ್ಯಾಪಿಟಲ್ ಅಂದ್ರೆ ಮನಿ ಇಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎನಿ ಬಿಸ್ನೆಸ್. ಸೊ ಒಂದು ಪಾನಿಪುರಿ ಅಂಗಡಿ ಓಪನ್ ಮಾಡೋದು, ಒಂದು ಹೋಟೆಲ್ ಓಪನ್ ಮಾಡೋದು, ಒಂದು ಬೇಕರಿ ಓಪನ್ ಮಾಡೋದಾದ್ರೂ ಅವನಿಗೆ ಸ್ಟಾರ್ಟ್ ಮಾಡಕ್ಕೆ ಸ್ವಲ್ಪ ದುಡ್ಡು ಬೇಕು. ಸೊ ಮೇ ಬಿ ಒಬ್ಬನ ಹತ್ರ ದುಡ್ಡು ಇರಲ್ಲ, ಸೊ ಅವನೊಂದು ಪಾರ್ಟ್ನರ್ ತಗೊಳ್ಬಹುದು. ಪಾರ್ಟ್ನರ್ ಅಂದ್ರೆ ಅವನು 50% ಅವನ ಹಾಕ್ತಾನೆ, ಇನ್ನೊಬ್ಬ 50% ಇನ್ನೊಂದು ಹಾಕ್ತಾನೆ. ಕರೆಕ್ಟ್. ಅದು ತುಂಬಾ ಬೇಸಿಕ್ ಲೆವೆಲ್ ಅಲ್ಲಿ ಅವನು ಸ್ಟಾಕ್ ಅನ್ನ ಶೇರ್ ಮಾಡಿದಾನೆ, ಅದನ್ನ 2 ಭಾಗ ಮಾಡಿದಾನೆ. ಬಿಸ್ನೆಸ್ ಅಲ್ಲಿ ಬರುವಂತ ಒಬ್ಬ ಪಾರ್ಟ್ನರ್ ಅನ್ನ ಅವನು ತಗೊಂಡಿದ್ದಾನೆ. ಓಕೆ. ಬಟ್ ಈ ದೊಡ್ಡ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಚಿಕ್ಕದು ಸ್ಟಾರ್ಟ್ ಆಗಲ್ಲ, ಚಿಕ್ಕ ಅಮೌಂಟ್ ಅಲ್ಲಿ ಇಡಕ್ಕಾಗಲ್ಲ. ಅವನಿಗೆ ರಿಯಲಿ ದೊಡ್ಡ ಅಮೌಂಟ್ ಬೇಕು. ಸೊ ಅವನು ಪಾರ್ಟ್ನರ್ಸ್ ಜಾಸ್ತಿ ತಗೊಳ್ತಾನೆ. ಸೊ ಅವನು ಬಿಸ್ನೆಸ್ ಅನ್ನ ಅವನು ಭಾಗ ಮಾಡ್ತಾನೆ. ಮೇ ಬಿ 5,000 ಭಾಗ, ಮೇ ಬಿ 10,000 ಭಾಗ, ಮೇ ಬಿ 500 ಕೋಟಿ ಭಾಗ, ಅಂದ್ರೆ ಒಂದು ಮೇ ಬಿ 1,000 ಕೋಟಿ ಭಾಗ, ಆ ತರ ಮಾಡ್ಬೋದು. ಅದ್ ಮಾಡ್ಬಿಟ್ಟು ಅವನು 1,000 ಕೋಟಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ ಮಾರ್ಕೆಟ್ ಅಲ್ಲಿ. ಸೊ ಆ ಮಾರ್ಕೆಟ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವಾಗ ನಾವು 1 ಭಾಗ ತಗೊಳ್ಬಹುದು, 2 ಭಾಗ ತಗೊಳ್ಬಹುದು, ನಮ್ಗೆ ಎಷ್ಟು ಇಷ್ಟ ಇದೆಯಾ ಅಂದ್ರೆ ಮಾಡ್ಬೋದು. ಅವನಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಆ ಇನ್ವೆಸ್ಟ್ಮೆಂಟಿನ ಅಮೌಂಟ್ ಅನ್ನ ಭಾಗ ಮಾಡ್ತಾನೆ. ಅವನು ಒಂದಿಷ್ಟು ಇಟ್ಕೊಳ್ತಾನೆ. ಮೇ ಬಿ 10% ಇಡ್ಬೋದು, 50% ಇಡ್ಬೋದು, 75% ಇಡ್ಬೋದು. ಈಗ ನಾನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ರೆ ನನಗೊಂದು 100 ರೂಪಾಯಿ ಬೇಕು ಫಾರ್ ಎಕ್ಸಾಂಪಲ್. ಸೊ ನಾನು 50 ರೂಪೀಸ್ನ ನಾನೇ ಹಾಕ್ತೀನಿ, ನನ್ನ ಕೈಲಾಗುತ್ತೆ. ಇನ್ನು 50 ರೂಪಾಯಿನ ಎಲ್ಲರಿಗೂ ಒಂದು 50 ಜನರು ಯಾರಾದ್ರೂ ಕೊಡ್ಬೋದು ಅಂತ ಸ್ಪ್ಲಿಟ್ ಮಾಡ್ತೀನಿ. ಆ 50 ರೂಪಾಯಿನ ಬೇರೆಯವರು ತಗೋಬಹುದು. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವನು ಬರೋದಕ್ಕೆ ಬರಬೇಕು ಅಂತ ಹೇಳಿದ್ರೆ ಅವನು ಡೈರೆಕ್ಟ್ ಆಗಿ ನಾನು ಹೀಗೆ ಸ್ಟಾರ್ಟ್ ಮಾಡ್ತೀನಿ, ನನ್ಗೆ 50 ಕೋಟಿ ಬೇಕು, 100 ಕೋಟಿ ಬೇಕು ಅಂತ ಹೇಳಿದ್ರೆ ಅವನಿಗೆ ಬರಕ್ಕಾಗಲ್ಲ. ಇದಕ್ಕೆ ಒಂದ್ ಸ್ವಲ್ಪ ರೆಗ್ಯುಲೇಟರ್ಸ್ ಇದ್ದಾರೆ. ಸೊ ಅದ್ರ ಬೇಸಿಸ್ ಅಲ್ಲೇ ಅವನು ಬರಬೇಕು. ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರೋದು ಅವನು ಅಷ್ಟೆಲ್ಲ ಯೋಚನೆ ಮಾಡ್ಬಿಟ್ಟು ಅದನ್ನೆಲ್ಲ ಕ್ಲಿಯರ್ ಮಾಡಿದ್ರೆ ಅವನಿಗೆ ಬರಕ್ಕಾಗಲ್ಲ. ಸರ್ವಿಂಗ್ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ನ ಉದ್ದೇಶ ಸೇವೆಯಾಗಿದೆ. ಇಲ್ಲಿ ಬರುವಂಥ ಎಲ್ಲ ಆದಾಯವನ್ನು ಕೂಡ ಜನಪರ ಕಾರ್ಯಗಳಿಗೆ ಮತ್ತು ಚಾರಿಟಿಯಲ್ಲಿ ಬಳಸಲಾಗುತ್ತೆ. ಸ್ನೇಹಿತರೆ, ಈ ಕ್ಲಿಪ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮಗೇನಾದರೂ ಫುಲ್ ಎಪಿಸೋಡ್ ನೋಡುವಂತಹ ಆಸೆ ಇದ್ದರೆ HG ಶ್ರೀಪಾದ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.